ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ ಈ ವಾಚ್ ಅವರ್ಸ್ ರೀ. ಇವತ್ತಿಗೆ ನನ್ನ ವಾಚ್ ಅವರ್ಸ್ ಬರೀ 100 ಆಗಿದೆ ಅಷ್ಟೇ, ಜಸ್ಟ್ 100. ನೀವು ಏನು ಗೊತ್ತೇನ್ರಿ, ನೀವೆಲ್ಲರೂ ಅಟ್ಲೀಸ್ಟ್ ಲೈವ್ ಮಾಡ್ತೀರಾ, ನಿಮ್ಗೆ ವಾಚ್ ಅವರ್ಸ್ ಜಾಸ್ತಿ ಇದೆ. ಆದರೂ ನೀವು ತುಂಬ ಖುಷಿಯಾಗಿಲ್ಲ ರೀ. ತುಂಬ ಜನ ಲೈವಲ್ಲಿ ನಾನು ನೋಡ್ತೀನಿ, ಸೊ 1500 ಆಗಿರುತ್ತೆ, ಆದರೂ ಅವರು ತುಂಬ ಟೆನ್ಷನಲ್ಲಿ ಇರ್ತಾರೆ. ನನಗೆ ಬರೀ ಜಸ್ಟ್ 100 ಆಗಿದೆ ಇಷ್ಟೇ. 100 ವೀಡಿಯೋಗೆ ಜಸ್ಟ್ 100 ಆಗಿರೋದು, ಅದ್ರ ಮೇಲೆ ಏನು ಜಾಸ್ತಿ ಏನು ಆಗಿಲ್ಲ. ಸೊ ಇದರಲ್ಲಿ ಖುಷಿಯಾಗಿದ್ದೀನಿ ಅಂತ ಕೇಳಿದ್ರೆ ನೀವು ತುಂಬ ಖುಷಿಯಾಗಿದ್ದೀನಿ. ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಬಂದಾಗ 1 ಅವರ್ ಆದರೆ ಸಾಕು ದೇವ್ರೆ ಅಂತ ಕೇಳ್ಕೊತಾ ಇದ್ದೆ. ಮುಂಚೆ ಎಲ್ಲ ಯೂಟ್ಯೂಬರ್ಗೆ ಒಂದು ಆಸೆ ಇರುತ್ತೆ, ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ಇದು ವಾಚ್ ಅವರ್ಸು ಸ್ವಲ್ಪ ಬೇಗ ಬಂದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. 1 ಅವರ್ ಬಂದರೂ ತುಂಬ ಖುಷಿ ಪಡ್ತಾರೆ. ನಾನು ಇಷ್ಟು 100 ವೀಡಿಯೋ ಮಾಡಿದ್ಮೇಲೆ ನನಗೆ 100 ವಾಚ್ ಅವರ್ಸ್ ಬಂದಿದೆ ಅಂದರೆ ತುಂಬ ಖುಷಿಯಾಗಿದೆ. ಬಟ್ ಏನಂದರೆ ಒಂದು ಕಡೆ ಬೇಜಾರು ಇದೆ. ಯಾಕಂದರೆ 100 ಅವರ್ ಸಾಲುತ್ತಾ ಅಂದರೆ ಯೂಟ್ಯೂಬ್ಗೆ ಸಾಲಲ್ಲ, ಅದು ನಿಮಗೆ ಗೊತ್ತು. ಬಟ್ ಏನಂದರೆ ನಾನು ತುಂಬ ಟೆನ್ಷನ್ ತೊಗೊಂಡು ನಾನು ಇದು ಬರಲೇಬೇಕು ಮಾಡಲೇಬೇಕು ಆ ಥರ ಎಲ್ಲ ತುಂಬ ಟೆನ್ಷನ್ ತೊಗೊಳಲ್ಲ. ಸಿಂಪಲಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಹೋಗ್ತೀನಿ. ಸೊ ಕೆಲವು ಹೆಣ್ಮಕ್ಳು ತುಂಬ ಅಂದರೆ ತುಂಬ ಟೆನ್ಷನ್ ತೊಗೊಂಡ್ಬಿಡ್ತಾರೆ ವಾಚ್ ಅವರ್ಸ್ಗೋಸ್ಕರ. ತುಂಬ ಜನ ನೋಡಿದ್ದೀನಿ, ಮೈ ಹುಷಾರಿಲ್ದಂಗೆ ಆಗಿಬಿಡ್ತಾರೆ. ಸೊ ಏನಕ್ಕೂ ಟೆನ್ಷನ್ ತೊಗೊಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಎಷ್ಟೋ ಬರಲಿ ಹೋಗಲಿ ಬಿಟ್ಟಾಕಿ ಆರಾಮಾಗಿ ನಿಮ್ಮ ಕೆಲಸ ಮಾಡಿ. ಸ್ವಲ್ಪ ಜನ ಬೇಗ ಹೋಗಬೇಕು ಅಂತ ಇನ್ನೂ ಜಾಸ್ತಿ ತಪ್ಪುಗಳನ್ನ ಮಾಡ್ಕೊಂಡು ಶುರು ಮಾಡಿಬಿಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ಇರೋದೊಂದು ಲೈಫು, ಮಸ್ತಾಗಿರಿ, ಬಿಂದಾಸ್ ಆಗಿರಿ. ಸಿಗಬೇಕಂತ ಹಣೆ ಬರದಲ್ಲಿ ಬರ್ದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತು. ಆದರೆ ಪ್ರಯತ್ನ ಇರಲೇಬೇಕು. ಸೊ ಪ್ರಯತ್ನ ಪಡ್ತಾ ಇರಿ, ನೋಡೋಣ ಏನಾಗುತ್ತೋ ಅಂತ. ಸೊ ನನ್ನ ಕೈಯಲ್ಲಿ ಗೊತ್ತಿರೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಷ್ಟೇ ರೀ, ಸಿಂಪಲ್ ಮ್ಯಾಟ್ರ್. ಅದ್ರಗೋಸ್ಕರ ತಲೆ ಕೆಡಿಸ್ಕೊಂಡು ಅದು ಎದ್ನೋ ಬಿದ್ನೋ ಅಂತ ಹೋಗಿ ಬೇರೆಯವ್ರ ಯೂಟ್ಯೂಬ್ ಚಾನಲ್ನ ನೋಡಿ ಅವ್ರನ್ನ ಇಲ್ಲಿ ಬಂದು ಕಾಪಿ ಮಾಡಿ, ಅವ್ರು ಹೇಳಿದ್ರು ಅಂತ ಕಾಪಿ ಮಾಡಿ ಟ್ರೈ ಮಾಡಿ ನಿಮ್ಗೆ ಆಗದಿರೋ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ ಎಲ್ಲರದು. ಸೊ ಸಿಂಪಲಾಗಿ ಮಾಡಿ. ನಾನು ಹಿಂಗೆ ಅಷ್ಟೇ ಸಿಂಪಲಾಗಿ ಮಾಡ್ತೀನಿ. ಬಂದರೆ ಬರಲಿ, ಹೋಗಲಿ. ಏನು ಮಾಡೋಣ, ಇವಾಗ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಏನಕ್ಕೆ ಬರ್ತಾ ಇಲ್ಲ ಮೊದಲು ಗೊತ್ತಾ ನಿಮಗೆ? ಇಲ್ಲಿರೋರೆಲ್ಲ ಬರೀ ಯೂಟ್ಯೂಬ್ ಚಾನಲ್ ಅವರೇ ರೀ. ನಮಗೆಲ್ಲ ಬರೀ ಸಬ್ಸ್ಕ್ರೈಬ್ ಯಾರು ಕೊಟ್ಟಿದ್ದಾರೆ ಹೇಳಿ? ಎಲ್ಲ ಯೂಟ್ಯೂಬ್ ಚಾನಲ್ ಅವರೇ. ಸೊ ಅವ್ರವ್ರ ಚಾನಲಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕೂತ್ಕೊತಾರೆ ಯಾರಾದರೂ? ಇಲ್ಲ, ನೋಡ್ಕೊಂಡು ಕೂತ್ಕೊಳಲ್ಲ. ಅವ್ರ ಚಾನಲಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಅವ್ರದ್ದು ತಪ್ಪಿಲ್ಲ ಪಾಪ, ಸುಳ್ಳು ಹೇಳ್ಬಾರ್ದು. ಯಾಕಂದರೆ ಅವ್ರ ಚಾನಲ್ನ ಮೊದಲು ನೋಡ್ಕೊಬೇಕು, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ. ಇವಾಗ ನಮ್ಮ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ನಮ್ಮದು ಮಾನಿಟೈಸ್ ಆಗೋವರೆಗೂ ನಮ್ಮ ಚಾನಲ್ ವೀಡಿಯೋನ ಬೇರೆ ಕಡೆ ತೋರಿಸಲ್ಲ ಅವರು. 100% ಇದು. ನಮ್ಮ ಮಾನಿಟೈಸ್ ಆಗಿದ ತಕ್ಷಣ ಬೇರೆ ಹೊಸಬ್ರಿಗೆ ನಮ್ಮ ವೀಡಿಯೋಸ್ ಎಲ್ಲ ಅವ್ರ ಪೇಜಿಗೆ ಕಳಿಸ್ತಾರೆ. ಆವಾಗ ನಮಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಇಲ್ಲ ತುಂಬ ಕಷ್ಟ ಬೀಳ್ಕೊಂಡೇ ಇರಬೇಕು, ಇಲ್ಲ ಬೇರೆ ಪ್ಲ್ಯಾನ್ ಏನಾದರೂ ಮಾಡಬೇಕು, ಜನ ನೋಡೋ ಥರ ಏನಾದರೂ ಮಾಡಲೇಬೇಕು. ಜನ ನೋಡೋ ಥರ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ಎಲ್ಲ ಥರ ಐಡಿಯಾಸು ಯೂಟ್ಯೂಬಲ್ಲಿ ಆಗಿಬಿಟ್ಟಿದ್ದಾರೆ. ಇನ್ನೇನು ನೋಡೋದು ನಾವು ತೋರಿಸ್ಬೇಕು ಅಂತ ನಿಮಗೂ ಯೋಚನೆ ಇರುತ್ತೆ. ಸ್ವಲ್ಪ ಜನ ಕುಕ್ಕಿಂಗ್ ಚಾನಲ್ ಮಾಡ್ತಾರೆ ಅಂದ್ಕೊಳ್ಳಿ. ಅವ್ರ ಕುಕ್ಕಿಂಗ್ ಚಾನಲ್ ಎಷ್ಟಿದೆ ಗೊತ್ತಾ? ಅಪ್ಪ ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟಿದೆ ಕುಕ್ಕಿಂಗ್ ಚಾನಲು. ವ್ಲಾಗ್ ಅಂದರೆ ವ್ಲಾಗದು ಎಲ್ಲ ಚಾನಲು ಜಾಸ್ತಿ ಇದೆ ರೀ. ಕಮ್ಮಿ ಅಂತೂ ಇಲ್ಲ. ಕಮ್ಮಿ ಇದ್ದಿದ್ರೆ ನಾವು ಯಾವತ್ತೋ ಕ್ಲಿಕ್ ಆಗಿಬಿಡ್ತಾ ಇದ್ವಿ. ಎಲ್ಲ ಚಾನಲ್ ಜಾಸ್ತಿ ಇದೆ. ಸೊ ಅದ್ರಗೋಸ್ಕರ ನಾವು ಕ್ಲಿಕ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಮಾಡೋಣ, ಪ್ರಯತ್ನ ಯಾವತ್ತೂ ಬಿಡಬಾರ್ದು, ಸೋಲ್ಬಾರ್ದು ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ನನಗೂ ಒಂದೊಂದು ಸಲ ಅನಿಸ್ಬಿಡುತ್ತೆ, ಅಯ್ಯೋ ಯೂಟ್ಯೂಬ್ ಬೇಡ ಏನಕ್ಕಾದರೂ ಬಂದಿದ್ದೀವೋ ಅಂತ. ಆದರೂ ಏನು ಗೊತ್ತಾ, ಒಂದು ಇರೋ ಮನೆ ಕಷ್ಟಕ್ಕೆ ಏನಾದರೂ ಒಂದು ಈ ಯೂಟ್ಯೂಬಿಂದ ಸ್ವಲ್ಪ ದುಡ್ಡು ಬಂದರೆ ನಾವು ಏನೋ ಸ್ವಲ್ಪ ಒಂದು ಮಟ್ಟಿಗೆ ಹೋಗ್ಬೋದು ಅಂತ ಒಂದು ಆಸೆ ಎಲ್ಲರಿಗೂ ಇದೆ. ಸೊ ಎಲ್ಲರಿಗೂ ಒಂದು ಕಷ್ಟ ಇರೋದಿದೆ, ಎಲ್ಲರಿಗೂ ಒಂದು ಪ್ರಾಬ್ಲಮ್ಸ್ ಇದೆ. ಮತ್ತು ಅದನ್ನು ಸೊಲ್ಯೂಷನ್ ಮಾಡೋಕ್ಕೆ ಯೂಟ್ಯೂಬ್ ಬಂದಿರೋದು. ಸುಮ್ಮನೆ ಅಂತೂ ಯಾರೂ ಬಂದಿಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಬಂದಿರೋದು. ನಾನು ಅಷ್ಟೇ, ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಸೊ ಇಷ್ಟರಲ್ಲೇನಂದರೆ ತುಂಬ ಬೇಜಾರು ಏನಂದರೆ, ನನಗೆ 100 ಬಂದಿದ್ದೆ, ನಾನು ಸಿಂಪಲ್ ಆಗಿದ್ದೀನಿ. ನಿಮಗೆ 1000 ಇದ್ದರೂ ನೀವೇನಕ್ಕೆ ಟೆನ್ಷನಲ್ಲಿದ್ದೀರಾ? ಸೊ ದಯವಿಟ್ಟು ಯಾರು ಟೆನ್ಷನ್ ತೊಗೊಬೇಡಿ. ಟೆನ್ಷನ್ ತೊಗೊಂಡು ಮಾಡೋದ್ರಿಂದ ಏನು ಯೂಸ್ ಇಲ್ಲ ರೀ. ನಾವು ಟೆನ್ಷನ್ ತೊಗೊಂಡಿದ್ದೀರ ನಮ್ಮ ಹೆಲ್ತೇ ಹಾಳಾಗೋದು. ದಯವಿಟ್ಟು ಅದು ತಿಳ್ಕೊಳ್ಳಿ. ಹಿಂಗೆ ಹೇಳ್ತಾ ಮತ್ತು ಇನ್ನು ಕೆಲವೊಬ್ರಿಗೆ ಆ ಸೆಟ್ಟಿಂಗು ಈ ಸೆಟ್ಟಿಂಗ್ ಅಂತ ತುಂಬ ತಲೆ ಕೆಡಿಸ್ಕೊತಾ ಇರ್ತಾರೆ. ಇವಾಗ ನಾನು ಒಂದು ಹೇಳ್ತೀನಿ ನೋಡಿ, ಯಾರೇ ಯೂಟ್ಯೂಬ್ ಸ್ಟಾರ್ಟಿಂಗ್ ಬರ್ತಿರಲ್ಲ, ಎಲ್ಲ ಸೆಟ್ಟಿಂಗ್ ಅವರೇ ಆನ್ ಮಾಡಿರ್ತಾರೆ ಯೂಟ್ಯೂಬ್ ಅವರು. ಅರ್ಥ ಆಯ್ತಾ? ಯಾರು ಹೊಸಬ್ರು ಬರೋರ್ಗೆ ನಾನು ಹೇಳ್ತಾ ಇದ್ದೀನಿ, ಅದು ಮಾಡಬೇಕು ಇದು ಮಾಡಬೇಕು, ತಲೆ ಕೆಡಿಸ್ಕೊಬೇಡಿ. ಆ ಯೂಟ್ಯೂಬ್ ಅವ್ರಿಗೂ ಗೊತ್ತು, ಒಬ್ಬೊಬ್ಬರು ಹೊಸಬ್ರು ಬಂದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ನಾವೇ ಎಲ್ಲ ಇದು ಸೆಟ್ಟಿಂಗ್ ಎಲ್ಲ ಆನ್ ಮಾಡಿ ಇಟ್ಬಿಡೋಣ ಅಂತ ಅವ್ರು ಆಟೋಮೆಟಿಕ್ ಎಲ್ಲ ಅಪ್ಡೇಟ್ ಮಾಡಿರ್ತಾರೆ. ಜಸ್ಟ್ ನೀವು ನಿಮ್ಮ ಟ್ಯಾಲೆಂಟಿಂದ ವೀಡಿಯೋಸ್ ಆಗಿಬಿಟ್ಟು ಜನನ ನೀವು ಕವರ್ ಮಾಡ್ತೀರಾ ಅಂತ ತಿಳಿಸ್ಕೊಡ್ಬೇಕು. ಅರ್ಥ ಆಯ್ತಾ? ಇಷ್ಟೇ ಮ್ಯಾಟ್ರು. ಅದ್ರಿಗೋಗಿ ಸುತ್ತಿ ಬಳಸಿ ಏನೇನೋ ಮಾಡಿ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಏನೋ ಆ ಥರ ಎಲ್ಲ. ಮೊದಲು ಯೂಟ್ಯೂಬ್ ಬಂದಾಗ ಮಾತು ಕಲೀರಿ. ಮೊದಲು ಎಷ್ಟು ಕಾನ್ಫಿಡೆನ್ಸಾಗಿ ಮಾತಾಡ್ತಿರೋ
ಅಷ್ಟು ಕಾನ್ಫಿಡೆನ್ಸಾಗಿ ನೀವು ಬೆಳಿತೀರಾ ಅಂತ ನನ್ನ ಮಾತು ನಿಮ್ಗೆ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಟ್ ಮಾತಾಡಲೇಬೇಕು, ಪ್ರತಿಯೊಬ್ಬರು ಯೂಟ್ಯೂಬರ್ ಮಾತಾಡಲೇಬೇಕು. ಅದು ಯಾವುದೇ ಚಾನಲ್ ಇಟ್ಟಿರಲಿ ಮಾತು ಕಲೀಲೇಬೇಕು ರೀ. ಸುಮ್ಮನೆ ಅಂತೂ ಇಲ್ಲಿ ಬೆಳೆಯೋಕ್ಕಾಗಲ್ಲ ರೀ. ಓಪನ್ ಆಗಿ ಹೇಳ್ತೀನಿ, ಯಾವಾಗ ನೀವು ಮಾತು ಕಲಿತೀರೋ ಅವಾಗ ನೀವು ತುಂಬ ಟ್ಯಾಲೆಂಟಾಗಿ ಮಾತಾಡ್ತೀರಾ. ಸೀರಿಯಸ್ ಆಗಿ ನನಗೂ ಮಾತಾಡೋಕ್ಕೆ ಬರ್ತಾ ಇದ್ದಿಲ್ಲ ರೀ. ನಂದು ಫಸ್ಟ್ ವೀಡಿಯೋ ಹೋಗಿ ನೋಡಿ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ. ನೀವು ಸಬ್ಸ್ಕ್ರೈಬ್ ಕೊಡಿ, ನಾನು ಕೊಡ್ತೀನಿ ಅಂತ. ಅವಾಗೇನು ಅಷ್ಟೇನು ಗೊತ್ತಿದ್ದಿಲ್ಲ. ಗೊತ್ತಾದ್ಮೇಲೆಲ್ಲ ಹೇಳ್ಬೇಕಾ, ಓದೋವರೆಗೂ ಕಷ್ಟ, ಓದಾದ್ಮೇಲೆ ನಮ್ಮದೇ ರಾಜ್ಯ. ಅದೇ ಥರ ನೀವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾಯಿರಿ. ಒನ್ ಟೈಮ್ ಯಾವತ್ತಾದ್ರೂ ಕ್ಲಿಕ್ ಆಗಿಬಿಟ್ರೆ ಅಂದ್ಕೊಳ್ಳಿ, ನಮ್ಮದೇ ರಾಜ್ಯ ರೀ. ವೇಟ್ ಮಾಡ್ತಾ ಇದ್ದೀನಿ, ಒಂದು ಕ್ಷಣ ಕ್ಲಿಕ್ ಆಗೋದು, ಒಂದು ಕ್ಷಣ ವೇಟ್ ಮಾಡ್ತಾ ಇದ್ದೀನಿ. ಪ್ರತಿ ಒಬ್ರಿಗೂ ಸಿಗುತ್ತೆ ಯೂಟ್ಯೂಬಲ್ಲಿ. ಬಟ್ ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ತಾಳ್ಮೆ ಇಲ್ಲ ಅಂದರೆ ಗೆಲ್ಲಕ್ಕಾಗಲ್ಲ ರೀ. ಓಪನ್ ಆಗಿ ಹೇಳ್ತೀನಿ. ಎಲ್ಲರೂ ಏನು ಅನ್ಕೊಂತೀರಾ ಗೊತ್ತಾ, ನಾನು 6 ತಿಂಗಳಿಂದ ಬಂದೆ, 1 ವರ್ಷದಿಂದ ಬಂದೆ. ನಮ್ಮ ಮನೆ ಬರದಲ್ಲಿ ಏನು ಬರ್ದಿದೆ ಅದೇ ಆಗುತ್ತೆ ರೀ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ರೀ. ನಾವು ಅಂದ್ಕೊಂಡಂಗೆ ಎಲ್ಲ ಆಗಿದ್ರೆ ನಮ್ಮ ಲೈಫಲ್ಲಿ ಕಷ್ಟನೇ ಇರ್ತಾ ಇದ್ದಿಲ್ಲ ರೀ. ದಯವಿಟ್ಟು ಫಸ್ಟ್ ಅದು ತಿಳ್ಕೊಳ್ಳಿ. ನಾವು ಅಂದ್ಕೊಂಡಿಂಗೆ ಏನೂ ಆಗಲ್ಲ, ಏನಾಗಬೇಕು ಅದೇ ಆಗೋದು. ಹಿಂಗೆ ಹೇಳ್ತಾ ಮತ್ತು ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಹೇಳಿ. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಲೈವ್ಗೆ ಹೋಗ್ಬಿಟ್ಟು ವೀಡಿಯೋಸ್ ನೋಡಿ ಎಲ್ಲ ತಲೆ ಕೆಟ್ಕೊಂಡು ತಿರ್ಗಾಡ್ತಾ ಇದ್ದೀವಿ ನಾವೆಲ್ಲ ಯೂಟ್ಯೂಬ್ ಚಾನಲ್ ಅವರು. ಸೊ ನಮ್ಗೆ ಯಾವಾಗಂತ ಒಳ್ಳೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಅದು ಒಳ್ಳೆ ಟೈಮ್ ಬರಬೇಕಂದ್ರೆ ಯೂಟ್ಯೂಬ್ ಅವರೇ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು. ಅದು ಬಿಟ್ಟರೆ ಬೇರೆ ಏನೂ ಆಪ್ಷನ್ಸ್ ಇಲ್ಲ. ಸೊ ನಿಮ್ಗಾದಷ್ಟು ನೀವು ಕೆಲಸ ಮಾಡ್ತಾಯಿರಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಗೆ ಏನು ಡೌಟ್ ಇದ್ರೂ ನಾನು ಕೇಳಿ, ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ, ನಿಮಗೆ ಗೊತ್ತಿರೋದು ನೀವು ಹೇಳ್ಕೊಡಿ. ಅರ್ಥ ಆಯ್ತಾ? ಸೊ ಟೆನ್ಷನ್ ತೊಗೊಬೇಡಿ. ನನಗೆ ಬರೀ ಜಸ್ಟ್ 100 ವಾಚ್ ಅವರ್ಸ್ ಆಗಿದೆ, ಆದರೂ ನಾನು ಹ್ಯಾಪಿಯಾಗಿದ್ದೀನಿ. ಯಾಕೆ ಹೇಳಿ? ಬರುತ್ತೆ ನೋಡೋಣ. ಇವತ್ತು ದೇವ್ರು 100 ಕೊಟ್ಟಿದ್ದಾನೆ, ಒಂದಲ್ಲ ಒಂದು ದಿವಸ 1000 ಮಾಡಿಸ್ತಾರಂತ ಒಂದು ನಂಬಿಕೆ ಇದೆ. ನೋಡೋಣ. ನಂಬಿಕೆನೇ ಅಷ್ಟೇ ನನ್ನ ಹತ್ರ ಇರೋದು, ನಂಬಿಕೆ ರೀ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಿಂಗೆ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಏನೋ ನನ್ನ ಮಾತಲ್ಲಿ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.